ನಮಸ್ಕಾರ ಸ್ನೇಹಿತರೆ. ನಮ್ಮ ಜಗತ್ತಿನಲ್ಲಿ ವಿಜ್ಞಾನಕ್ಕೂ ಸಿಗದ ಎಷ್ಟೋ ನಿಗೂಢ ಸಂಗತಿಗಳಿವೆ. ಅಂತಹದ್ದೇ ಒಂದು ನೈಜ, ಇಂದಿಗೂ ಬಿಡಿಸಲಾಗದ ವಿಸ್ಮಯದ ಕಥೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ಇದು ಭಾರತದ ರಾಜಸ್ಥಾನದಲ್ಲಿರುವ ಒಂದು ಗ್ರಾಮದ ಕಥೆ. ರಾಜಸ್ಥಾನದ ಜೈಸಲ್ಮೇರ್ನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಕುಲಧರ ಎಂಬ ಹೆಸರಿನ ಒಂದು ಹಳ್ಳಿ ಇದೆ. ಸುಮಾರು 200 ವರ್ಷಗಳ ಹಿಂದೆ, ಅಂದರೆ 1825ರ ಆಸುಪಾಸಿನಲ್ಲಿ, ಇದು ಕೇವಲ ಬಂಜರು ಭೂಮಿಯಾಗಿರಲಿಲ್ಲ. ಅಲ್ಲಿ ಪಾಲಿವಾಲ್ ಬ್ರಾಹ್ಮಣರು ವಾಸಿಸುತ್ತಿದ್ದರು. ಅತ್ಯಂತ ಶ್ರೀಮಂತ, ಕೃಷಿ ಮತ್ತು ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿದ್ದ ಸುಮಾರು 85ಕ್ಕೂ ಹೆಚ್ಚು ಹಳ್ಳಿಗಳ ಸಮೂಹವದು. ಆ ರಾಜ್ಯದ ದಿವಾನನಾಗಿದ್ದ ಸಲೀಂ ಸಿಂಗ್ ಎಂಬಾತ ಅತ್ಯಂತ ಕ್ರೂರಿ ಮತ್ತು ದುರಾಸೆಯ ಮನುಷ್ಯನಾಗಿದ್ದ. ಅವನ ಕಣ್ಣು ಕುಲಧರ ಗ್ರಾಮದ ಮುಖ್ಯಸ್ಥನ ಸುಂದರ ಮಗಳ ಮೇಲೆ ಬಿತ್ತು. ಅವಳನ್ನು ತನಗೆ ಮದುವೆ ಮಾಡಿಕೊಡಬೇಕು, ಇಲ್ಲದಿದ್ದರೆ ಇಡೀ ಹಳ್ಳಿಯ ಮೇಲೆ ಭಾರಿ ತೆರಿಗೆ ವಿಧಿಸಿ ಎಲ್ಲರನ್ನೂ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ. ಅದಕ್ಕೆ ಒಪ್ಪಿಗೆ ನೀಡಲು ಗ್ರಾಮಸ್ಥರಿಗೆ ಒಂದು ದಿನದ ಗಡುವು ನೀಡಿದ. ತಮ್ಮ ಹೆಣ್ಣುಮಗಳ ಗೌರವ ಮತ್ತು ಸ್ವಾಭಿಮಾನವನ್ನು ಉಳಿಸಿಕೊಳ್ಳಲು ಪಾಲಿವಾಲ್ ಬ್ರಾಹ್ಮಣರು ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ಅಂದು ರಾತ್ರಿ ಸುತ್ತಮುತ್ತಲಿನ 84 ಹಳ್ಳಿಗಳ ಜನರು ರಹಸ್ಯ ಸಭೆ ಸೇರಿದರು. ವಿಸ್ಮಯದ ಸಂಗತಿ ಎಂದರೆ, ಅಂದು ರಾತ್ರಿ ಇಡೀ 84 ಹಳ್ಳಿಗಳ ಸಾವಿರಾರು ಜನರು ತಮ್ಮ ಮನೆ, ಆಸ್ತಿ, ಧಾನ್ಯಗಳನ್ನು ಇದ್ದಕ್ಕಿದ್ದಂತೆ ಹಾಗೆ ಬಿಟ್ಟು, ಕೇವಲ ಧರಿಸಿದ್ದ ಬಟ್ಟೆಯಲ್ಲೇ ಅಲ್ಲಿಂದ ಹೊರಟು ಹೋದರು. ಅವರು ಎಲ್ಲಿಗೆ ಹೋದರು, ಹೇಗೆ ಹೋದರು ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ. ಬೆಳಗಾಗುವುದರೊಳಗೆ ಇಡೀ ಜಾಗ ಸ್ಮಶಾನ ಮೌನಕ್ಕೆ ಶರಣಾಗಿತ್ತು. ಯಾರೊಬ್ಬರೂ ಅವರನ್ನು ಹೋಗುವುದನ್ನು ನೋಡಲಿಲ್ಲ. ಹೋಗುವ ಮುನ್ನ ಗ್ರಾಮಸ್ಥರು ಆ ಭೂಮಿಗೆ ಒಂದು ಕಠಿಣ ಶಾಪವನ್ನು ನೀಡಿದ್ದರು: ಇನ್ಮುಂದೆ ಈ ಜಾಗದಲ್ಲಿ ಯಾರೂ ವಾಸಿಸಲು ಸಾಧ್ಯವಾಗದಿರಲಿ. ಇಲ್ಲಿ ನೆಲೆಸಲು ಬರುವವರು ನಾಶವಾಗಲಿ. ಅಂದಿನಿಂದ ಇಂದಿನವರೆಗೆ ಆ ಶಾಪ ನಿಜವಾಗುತ್ತಲೇ ಇದೆ. ಆ ಘಟನೆಯ ನಂತರ ಅನೇಕರು ಅಲ್ಲಿ ಮನೆ ಕಟ್ಟಲು, ವಾಸಿಸಲು ಪ್ರಯತ್ನಿಸಿದರು. ಆದರೆ ವಿಚಿತ್ರ ಅಪಘಾತಗಳು ಅಥವಾ ನಿಗೂಢ ಸಾವುಗಳಿಂದಾಗಿ ಯಾರೂ ಅಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ. ಭಾರತೀಯ ಪುರಾತತ್ವ ಇಲಾಖೆ, ಆಸಿ ಮತ್ತು ಪ್ಯಾರಾನಾರ್ಮಲ್ ಅತಿಮಾನುಷ ಶಕ್ತಿಗಳ ಸಂಶೋಧಕರು ಇಲ್ಲಿಗೆ ಭೇಟಿ ನೀಡಿದ್ದಾರೆ. ರಾತ್ರಿಯ ಸಮಯದಲ್ಲಿ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುವುದು, ಯಾರೋ ಪಕ್ಕದಲ್ಲಿ ನಿಂತು ಉಸಿರಾಡಿದಂತಾಗುವುದು ಮತ್ತು ಇದ್ದಕ್ಕಿದ್ದಂತೆ ತಾಪಮಾನ ಕುಸಿಯುವುದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಇಂದು ಕುಲಧರ ಕೇವಲ ಒಂದು ಪ್ರವಾಸಿ ತಾಣವಾಗಿದೆ. ಸೂರ್ಯ ಮುಳುಗುತ್ತಿದ್ದಂತೆ ಸರ್ಕಾರ ಆ ಗ್ರಾಮದ ಗೇಟುಗಳನ್ನು ಮುಚ್ಚುತ್ತದೆ. ಅಲ್ಲಿಗೆ ಯಾರನ್ನೂ ಹೋಗಲು ಬಿಡುವುದಿಲ್ಲ. ಸಾವಿರಾರು ಜನರು ಒಂದೇ ರಾತ್ರಿಯಲ್ಲಿ ಎಲ್ಲಿ ಮಾಯವಾದರು ಎಂಬ ಪ್ರಶ್ನೆಗೆ ಇಂದಿಗೂ ಇತಿಹಾಸದಲ್ಲಾಗಲಿ, ವಿಜ್ಞಾನದಲ್ಲಾಗಲಿ ಉತ್ತರವಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.